ಇದೊಂದು ವಿಪರ್ಯಾಸ ಅಂತ ಕರಿತಿರೋ ಮೂರ್ಖತನ ಅಂತ ಕರಿತಿರೋ ಗೊತ್ತಿಲ್ಲ. ಅಮೆಜಾನ್ನ ಕಾಡನ್ನು ಕಡಿದು ಜಾಗತಿಕ ಪರಿಸರ ಸಮ್ಮೇಳನ ಮಾಡ್ತಾ ಇದ್ದಾರೆ. ಪರಿಸರ ಸಮ್ಮೇಳನ ಮಾಡಬೇಕಾದ್ರೆ ಕಾಡು ಬೆಳೆಸಿ ಗಿಡ ನೆಟ್ಟು ಇಂಥ ಸಮ್ಮೇಳನ ಮಾಡಿ ಹಸಿರನ್ನು ಜಾಸ್ತಿ ಮಾಡಿ ಅಂತ ಹೇಳಿ ಸಮ್ಮೇಳನ ಮಾಡಬೇಕಾಗತ್ತೆ. ಇಲ್ಲಿ ಅಮೆಜಾನ್ ಕಾಡನ್ನೇ ಕಡಿದುಬಿಟ್ಟು ಅಲ್ಲೇ ಹೋಗಿ ಪರಿಸರ ಸಮ್ಮೇಳನ ಮಾಡೋದಂತೆ. ಜಾಗತಿಕ ಮಟ್ಟದಲ್ಲಿ ತೀವ್ರ ಅಪಹಾಸ್ಯಕ್ಕೆ ಈಡಾಗಿದೆ ಈ ಒಂದು ಸಮ್ಮೇಳನ. ಬ್ರೆಜಿಲ್ ಸರ್ಕಾರದ ಮೂರ್ಖತನದ ವಿರುದ್ಧವಾಗಿ ಜಾಗತಿಕ ಪರಿಸರವಾದಿಗಳು ಕಿಡಿಕಾರ್ತಾ ಇದ್ದಾರೆ. ಬ್ರೆಜಿಲ್ನಲ್ಲಿ ಜಾಗತಿಕ ಪರಿಸರ ಸಮ್ಮೇಳನಕ್ಕೆ ಸಕಲ ಸಿದ್ಧತೆಯನ್ನು ಮಾಡಲಾಗಿದೆ. ಬ್ರೆಜಿಲ್ನ ಈಶಾನ್ಯ ಭಾಗದ ಬೆಲೆಮ್ ನಗರದಲ್ಲಿ ಸಮ್ಮೇಳನ ನಿಗದಿಯಾಗಿದೆ. 13 ಕಿಲೋಮೀಟರ್ಗಳಷ್ಟು ಕಾಡನ್ನೇ ನಾಶ ಮಾಡಿಬಿಟ್ಟು ಅಲ್ಲಿಗೆ ರಸ್ತೆ ಮಾಡಿದ್ದಾರೆ. ಸಮ್ಮೇಳನ ಮಾಡೋಕ್ಕೆ ಯಾವುದ್ರ ಬಗ್ಗೆ ಸಮ್ಮೇಳನ? ಪರಿಸರದ ಬಗ್ಗೆ ಸಮ್ಮೇಳನ. ಏನು ಮಾಡ್ತಾ ಇದ್ದೀವಿ ನಾವು? ಪರಿಸರದಲ್ಲಿ ಮರಗಳು ಇವತ್ತೊಂದು ಸಮ್ಮೇಳನ ಮಾಡಲಿಕ್ಕೆ 13 ಕಿಲೋಮೀಟರ್ನಷ್ಟು ಕಾಡು ಹಾಳಾಗಬೇಕಾ ಅಂತ ಪ್ರಶ್ನೆ ಇದೆ. ಇಲ್ಲಿ ರಸ್ತೆ ಮಾಡಿದ್ರು. ಸಮ್ಮೇಳನ ನಡೆಸೋದಕ್ಕೆ ನವೆಂಬರಲ್ಲಿ ನಿಗದಿಯಾಗಿದೆ, ತೀರ್ಮಾನ ಆಗಿದೆ. ಆಗ ಸಮ್ಮೇಳನದಲ್ಲಿ ವಿದೇಶಿ ಗಣ್ಯರು ಸೇರಿ 50,000 ಅತಿಥಿಗಳು ಬರ್ತಾ ಇದ್ದಾರೆ. ವಾಹನ ದಟ್ಟಣೆ ಆಗಬಾರದು ಅಂತ ಇವ್ರು ನೋಡಿ ಅಷ್ಟು ದಟ್ಟವಾಗಿದ್ದಂಥ ಕಾಡನ್ನು ನೀವು ರಸ್ತೆಗೋಸ್ಕರ 13 ಕಿಲೋಮೀಟರ್ ಅರಣ್ಯ ನಾಶ ಮಾಡಿದ್ದಾರೆ ನೋಡಿ. ಆ ಮಧ್ಯದಲ್ಲಿ ಇವರು ಅಲ್ಲಿ ರಸ್ತೆ ಮಾಡಿರೋದಲ್ಲಿ ಕಾಣುತ್ತೆ ನೋಡಿ, ನೀಟಾಗಿ ಕಾಣುತ್ತೆ ನೋಡಿ. ನಿಮಗೆ ಹೊಸದಾಗಿ ಮಾಡಿರೋದು, ಇದು ಹಳೆ ರಸ್ತೆ ಅಲ್ಲ. ಇದನ್ನು ಮಾಡಿ ಇಡೀ ಜಾಗತಿಕವಾಗಿ ಪರಿಸರದ ಬಗ್ಗೆ ನೀವು ಮಾತಾಡಿ 13 ಕಿಲೋಮೀಟರ್ ಅರಣ್ಯ ಯಾಕ್ರಿ ಹಾಳು ಮಾಡಿದ್ರಿ ಅಂತ ಪ್ರಶ್ನೆ ರೈಸ್ ಆಗಿದೆ. ಇದೀಗ ಇಲ್ಲಿ ಚತುಷ್ಪಥ ದಾರಿ ಹೆದ್ದಾರಿ ನಿರ್ಮಿಸೋದಕ್ಕೆ ಬ್ರೆಜಿಲ್ ಸರ್ಕಾರ ಮುಂದಾಗಿದೆ. ಅತಿ ಸೂಕ್ಷ್ಮ ಜೀವಿಗಳ ನೆಲೆಯಾಗಿರ್ತಕ್ಕಂಥ ಅಮೆಜಾನ್ ಕಾಡಿನ ನಾಶದಿಂದ ಸೂಕ್ಷ್ಮ ಪ್ರಾಣಿಗಳು ಅಳಿದು ಹೋಗುವಂಥ ಆತಂಕ ಇದೆ. ಇಲ್ಲಿ ಕಾರ್ಬನ್ ಪ್ರಮಾಣ ಜಾಸ್ತಿ ಆಗುತ್ತೆ ಅಂತ ಪರಿಸರವಾದಿಗಳು ವಾದವನ್ನು ಮಾಡಿದ್ದಾರೆ. ಬ್ರೆಜಿಲ್ ಸರ್ಕಾರದ ವಿರುದ್ಧವಾಗಿ ಪರಿಸರವಾದಿಗಳು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಕಾಡು ಕಡಿದಿರುವುದನ್ನು ಇದು ಸುಸ್ಥಿರ ಅಂಥೇಳಿ ಸರ್ಕಾರ ಒಂದು ಕಡೆ ಹೇಳ್ಕೊಳ್ತಾ ಇದೆ.